ಪ್ರಸ್ತುತ ವಿದ್ಯಮಾನಗಳಲ್ಲಿ ಧರ್ಮಾಧಾರಿತವಾಗಿ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇದ್ರೂ ಕೂಡ ಧರ್ಮಾಧಾರಿತವಾಗಿ ಕೆಲವೊಂದಷ್ಟು ಏನು ವಿಚಾರಗಳ ಹಿನ್ನೆಲೆ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗ್ತಾ ಇರುವಂಥ ದಿನಗಳಲ್ಲಿ ಇಲ್ಲೊಬ್ಬರು ಮುಸ್ಲಿಂ ಸಮುದಾಯದ ಮುಖಂಡರು ಹಿಂದೂ ದೇವಾಲಯಕ್ಕೆ ತಮ್ಮದೇ ಆದಂಥ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇಡೀ ಗ್ರಾಮದ ಜನ ಅವರಿಗೆ ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಅವರೇ ಇದ್ದಾರೆ, ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ. ಸೈಯದ್ ಸಕಾಫ್ ಅವರು. ಸರ್ ನಮಸ್ತೆ. ಇವತ್ತು ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಸರ್ ಧರ್ಮಾಧಾರಿತವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಹಿಂದೂ ಮುಸ್ಲಿಂ ಅನ್ನುವಂಥ ನಿಟ್ಟಿನಲ್ಲಿ. ಈಗ ನೀವು ಹಿಂದೂ ದೇವಾಲಯವನ್ನು ಕಟ್ಸ್ಕೊಡುವ ಮೂಲಕ ಅದೆಲ್ಲದಕ್ಕೂ ಕೂಡ ಒಂದು ಮಾದರಿಯಾಗಿದ್ದೀರಿ, ಏನು ಹೇಳ್ತೀರಿ? ಹೌದು. ಏನಂದರೆ ಅಣ್ಣ ತಮ್ಮದಿ ನನಗೆ ಬಾಳಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಬದುಕಬೇಕು, ಅದಕ್ಕೋಸ್ಕರ ಶಿವ ನಮ್ಮ ಕೈಯಿಂದ ಮಾಡಿಸಿರೋದು. ಇದು ಒಳ್ಳೆಯ ಕೆಲಸ. ಪ್ರಪಂಚ ಇರೋ ಗಂಟ ದೇವಸ್ಥಾನ ಇರ್ತದೆ, ಎಲ್ಲ ಕಲ್ಲೊಂದು ಸೂರ್ಯ ಚಂದ್ರ ಇರೋ ಗಂಟ ಶಿವ ಮಡಗ್ತಾನೆ. ನಮಗೆ ಪುಣ್ಯ ಬರ್ತದೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಎಲ್ಲ. ಸರ್ ಅಂದರೆ ಈ ಒಂದು ಆಲೋಚನೆ ನಿಮಗೆ ಯಾಕೆ ಬಂತು ಅಂತ ಸರ್? ಯಾವ ಕಾರಣಕ್ಕಾಗಿ ಬಂತು? ನಮಗೆ ಯಾವ ಕಾರಣ ಏನಿಲ್ಲ. ಇವರೇ ಇಲ್ಲಿ ಮಾಡಬೇಕು. ಸದ್ಯಗಳಲ್ಲಿ ವೀರಭದ್ರ ಸ್ವಾಮಿದು ದೇವಸ್ಥಾನ ಕಟ್ಟಿದೆ. ನಮ್ಮೂರೊಳಗೆ ನಾವು ಎಲ್ಲ ಮಸ್ಜಿದಿಗಳಿಗೆ ಎಲ್ಲ ದುಡ್ಡು ಕೊಡ್ತೀವಿ. ನಮ್ಮೂರಿಗೆ ಏನು ಮಾಡಲಿಲ್ವಲ್ಲ ಚನ್ನಪಟ್ಟಣಕ್ಕೆ. ನಾವು ಹುಟ್ಟಿ ಇಲ್ಲಿ ಪ್ರಯೋಜನ ಆಗೋದಿಲ್ಲ. ನಾವು ಇಲ್ಲಿ ಮಾಡಬೇಕು ಅಂತ ಬಂದು ನಾನು ಮಂಗಳಾರಪೇಟೆವರೆಗೆ ಒಪ್ಪಿಗೆ ಕೇಳಿದೆ, ಒಪ್ಪಿಗೆ ಕೊಟ್ಟರು, ಕಟ್ಟಿಸ್ದೆ, ಅಷ್ಟೇ, ಏನಿಲ್ಲ ಬೇರೆದು. ಸರ್ ಈಗ ಧರ್ಮ ಹಿಂದೂ ಮುಸ್ಲಿಂ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಜನ ಎಲ್ಲ ಬೇರೆ ಕಡೆ ಹಿಂದೂ ಮುಸ್ಲಿಂ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವ್ರಿಗೆಲ್ಲ ಏನು ಹೇಳ್ತೀರಾ ಸರ್ ಈ ಮೂಲಕ? ಚೆನ್ನಾಗಿರ್ಬೇಕು, ಅಣ್ಣ ತಮ್ಮದೇ ನಂಗೆ ಬಾಳ್ಬೇಕು ಅಂತ ಹೇಳ್ತೀವಿ. ಇನ್ನೇನ್ರೆ ಏನು ಸಿಗ್ತದೆ? ಜಗಳ ಮಾಡಿದ್ರೆ ಏನು ಸಿಗ್ತದೆ? ಪ್ರಾಣ ಹೋಗ್ತದೆ, ಏನು ಸಿಗ್ತದೆ? ಪಾಪ ಬರ್ತದೆ ಇಲ್ವಾ? ಶಾಂತಿಯಿಂದ ಇರಬೇಕು, ಅಣ್ಣ ತಮ್ಮದೇ ನಂಗೆ ಬಾಳ್ಬೇಕು, ಅದೇ ಬರೋದು. ಒಂದು ದಿನ ಹೋಗಿ ಶಿವನಿಗೆ ಮುಖ ತೋರಿಸ್ಬೇಕು ಇಲ್ವಾ? ಒಳ್ಳೆ ಕೆಲಸ ಮಾಡಿ ಹೋಗಿ ಸ್ವರ್ಗಕ್ಕೆ ಹೋಗ್ಬೇಕು. ಇವರೇ 100 ವರ್ಷ ಇದ್ರು 110 ವರ್ಷ ಇದ್ರೂ ಅವ್ನಿಗೆ ಹೋಗಿ ಮುಖ ತೋರಿಸ್ಬೇಕು. ಅದಕ್ಕೋಸ್ಕರ ನಮಗೆ ಮಸ್ಜಿದ್ಗಳು ದೇವಸ್ಥಾನಗಳೆಲ್ಲ ಶಿವ ಕಟ್ಟಿಸ್ತಾವನೆ, ನಾವು ಕಟ್ಟಿದ್ದೀವಿ. ನಮಗೆ ಭಾಳ ಖುಷಿ ಇದೆ, ನಮಗೆ ಸಂತೋಷ. ನಮಗೆ ಕೂತ್ಕೊಂಡು ಇರಬೇಕು, ನಗ್ತಾ ಇರಬೇಕು ಅಂತ ಮನಸ್ಸು ಬರ್ತದೆ. ಒಂಚೂರು ಯೋಚನೆ ಇಲ್ಲ, ಅರ್ಥ ಆಯ್ತಾ? ಅದೇ ಬೇಕಿಲ್ವಾ? ಕೈಲೇ ಇಲ್ಲ, ಏನಿಲ್ಲ, ಚೆನ್ನಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ. ಸರ್ ಎಷ್ಟು ಖರ್ಚು ಮಾಡಿದ್ದೀರಿ ಸರ್ ಈ ದೇವಸ್ಥಾನ? ಅದು ಲೆಕ್ಕ ಮಾಡಲಿಲ್ಲ. ದೇವ್ರ ಕೆಲಸಕ್ಕೆ ಲೆಕ್ಕ ಮಾಡಿದ್ರೆ ಶಿವನು ನಮಗೆ ಲೆಕ್ಕ ಮಾಡಿ ಕೊಡ್ತಾನೆ. ಅದಕ್ಕೋಸ್ಕರ ನಾವು ಲೆಕ್ಕ ಮಾಡಲಿಲ್ಲ, ಅರ್ಥ ಆಯ್ತಾ? ಲೆಕ್ಕ ಮಾಡ್ಕೋದಿಲ್ಲ. ಇದಿಷ್ಟು ಸಕಾಫ್ ಅವರ ಒಂದು ಏನು ಇತ್ತೀಚಿನ ದಿನಗಳಲ್ಲಿ ಬೇರೆ ಎಲ್ಲ ವಿಚಾರಗಳಾಗಿ ಚರ್ಚೆ ಆಗ್ತಾ ಇದ್ರು ಕೂಡ ನಾವು ಅಣ್ಣ ತಮ್ಮಂದಿರಂತೆ ಧರ್ಮಗಳನ್ನು ಮರೆತು ಸಾಮೂಹಿಕವಾಗಿ ಬದುಕನ್ನು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18, ಬೆಂಗಳೂರು ದಕ್ಷಿಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.